ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಪಂಚ ಆಚಾರಗಳನ್ನು ಕುರಿತು ಮೊದಲನೇದು ಲಿಂಗಾಚಾರ, 2 ಸದಾಚಾರ, 3 ಶಿವಾಚಾರವನ್ನು ಕುರಿತು ನೋಡಿದ್ವಿ. ಏಕದೇವೋಪಾಸನೆಯನ್ನು ಹೇಳ್ತಕ್ಕಂಥದ್ದು ಲಿಂಗಾಚಾರ. ನಂಬಿದ ಹೆಂಡತಿಗೆ ಗಂಡನೊಬ್ಬ, ನಂಬಬಲ್ಲ ಭಕ್ತನಿಗೆ ದೇವನೊಬ್ಬ. 2 3 ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ. ಕೂಡಲ ಸಂಗಮ ದೇವರಲ್ಲದೆ ಇಲ್ಲವೆಂದಿತ್ತು ವೇದ. ವೇದ ಕೂಡ ಪರಮಾತ್ಮ ಒಬ್ಬನೇ ಅಂತಕ್ಕಂಥದ್ದನ್ನು ಹೇಳ್ತದೆ. ಈ ಸೃಷ್ಟಿಗೆ ಇರತಕ್ಕಂಥದ್ದು ಪರಮಾತ್ಮ ಒಬ್ಬ. ನಾವು ಈ ಸೃಷ್ಟಿಯ ಆಕಾರದಲ್ಲಿ ಅಂದರೆ ವಿಶ್ವದ ಆಕಾರದಲ್ಲಿ ಚುಳುಕಾಗಿ ಮಾಡಿ ನಾವು ಪೂಜೆಯನ್ನು ಮಾಡ್ತೇವೆ. ಲಿಂಗ ಒಂದನ್ನು ಪೂಜೆ ಮಾಡಿದರೆ ಜಗತ್ತಿನಲ್ಲಿ ಏನಿದೆಯೋ ಎಲ್ಲವನ್ನು ಪೂಜೆ ಮಾಡ್ದಂಗೆ ಅಂತ ಹೇಳ್ತಕ್ಕಂಥದ್ದು ಲಿಂಗಾಚಾರ. ಸದಾಚಾರ ಆರ್ಥಿಕ ಸಮಾನತೆಯನ್ನು ಹೇಳ್ತಕ್ಕಂಥದ್ದು ಸದಾಚಾರ. ಎಲ್ಲರೂ ದುಡದೇ ತಿನ್ನಬೇಕು, ದುಡಿಯದೆ ತಿನ್ನುವಂಥ ಹಕ್ಕು ಯಾರಿಗೂ ಇಲ್ಲ. ಆಮೇಲೆ ಆ ದುಡಿತ ಏನಿದೆ ಅದು ಸತ್ಯಶುದ್ಧವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಆ ಪ್ರಾಮಾಣಿಕವಾಗಿ ಸತ್ಯಶುದ್ಧವಾಗಿ ಸಂಪಾದನೆ ಮಾಡೋದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ಹೆಚ್ಚಾಗಿರೋದನ್ನು ದಾಸೋಹದ ಮೂಲಕ ಧರ್ಮ ಸಮಷ್ಟಿಗಳ ವಿನಿಯೋಗಕ್ಕೆ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು ಸದಾಚಾರ. ಆಮೇಲೆ ಶಿವಾಚಾರ. ಇಲ್ಲಿ ಏನು ಹೇಳ್ತಾರೆ ಶಿವಾಚಾರದಲ್ಲಿ ಅಂದರೆ, ಪರಮಾತ್ಮ ಒಬ್ಬ, ಅವನ ಮಕ್ಕಳು ನಾವೆಲ್ಲ, ಎಲ್ಲರೂ ಪರಮಾತ್ಮನ ಮಕ್ಕಳು. ಇಲ್ಲಿ ಯಾವುದೇ ರೀತಿಯ ಜಾತಿ ಭೇದವನ್ನು ಮಾಡುವ ಹಾಗಿಲ್ಲ. ಜಾತಿಗಳು ಕೇವಲ ಮನುಷ್ಯ ಕಲ್ಪಿತವೇ ವಿನಃ ದೇವರು ನಿರ್ಮಾಣ ಮಾಡಿದ್ದು ಅಲ್ಲ. ದೇವರು ನಿರ್ಮಾಣ ಮಾಡಿದರೆ ಎಲ್ಲ ವ್ಯತ್ಯಾಸ ಆಗಿರಬೇಕಾಗಿತ್ತು ಈ ಸೃಷ್ಟಿಯಲ್ಲಿ, ಹಾಗೇನೂ ಇಲ್ಲ. ಹಾಗಾಗಿ ಶಿವಾಚಾರದಲ್ಲಿ ಶರಣರೇನು ಹೇಳ್ತಾರೆ ಅಂದರೆ, ಎಲ್ಲರೂ ಸಮಾನರು, ಎಲ್ಲರೂ ಸಮಾನರು. ಹಾರುವನಿಂದ ಹಿಡಿದು ಅಂತ್ಯಜನವರೆಗೂ ಎಲ್ಲರೂ ಸಮ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದೇ ಶಿವಾಚಾರ. ಆಮೇಲೆ ಬರ್ತಕ್ಕಂಥದ್ದು ಗಣಾಚಾರ. ಗಣಾಚಾರದಲ್ಲಿ ಶರಣರು ಏನು ಹೇಳ್ತಾರೆ ಅಂದರೆ, ಒಂದಿಷ್ಟು ನಮ್ಮ ತತ್ವ ಸಿದ್ಧಾಂತಗಳಿಗೆ, ನಮ್ಮ ಧರ್ಮಕ್ಕೆ ಏನಾದರೂ ಕುಂದು ಬಂದಾಗ, ಅಸತ್ಯ ನಡೆದಾಗ ಸತ್ಯದಿಂದ ಹೋರಾಟ ಮಾಡ್ತಕ್ಕಂಥದ್ದನ್ನು ಹೇಳ್ಕೊಡ್ತಾರೆ. ನಮ್ಮಲ್ಲಿ ಬರೀ ವಿನಯತನ ಇತ್ತು, ವೀರತನ ಇರಲಿಲ್ಲ ಅಂದರೆ ಅದು ಹೇಡಿತನ ಅಂತ ಕರೆಸ್ಕೊಳ್ತದೆ. ಬರೀ ವಿನಯತನ ಇತ್ತು, ವೀರತನ ಇರಲಿಲ್ಲ ಅಂದರೆ ಅದು ಹೇಡಿತನ ಅನ್ನಿಸ್ಕೊಳುತ್ತೆ. ಇನ್ನು ಬರೀ ವೀರತನ ಇತ್ತು, ವಿನಯತನ ಇರಲಿಲ್ಲ ಅಂದರೆ ಅದು ಕ್ರೂರತನ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ವಿನಯತನೂ ಇರಬೇಕು, ವೀರತನೂ ಇರಬೇಕು. ಸಜ್ಜನಿಕೆ ಸೋಗಿನಲ್ಲಿ ಏನು ನಡೆದರೂ ನಡೀತದೆ, ಏನಂದ್ರೂ ನಡೀತದೆ, ನಮ್ಮ ಧರ್ಮಗುರುಗಾರು ಏನಾರು ಅನ್ಬೋದು, ಯಾರಿಗೆ ಏನಂದ್ರೂ ನಡೀತದೆ ಅಂತ ಕೂಡುವಂಥ ಅಲ್ಲ. ನಾವೊಂದಿಷ್ಟು ತತ್ವನಿಷ್ಠರಾಗಿ ಬದುಕಬೇಕಾಗ್ತದೆ. ನಾವು ಇಲ್ಲಿ ಯಾರು ಶಾಶ್ವತವಾಗಿ ಉಳಿಲಿಕ್ಕೆ ಬಂದವರಲ್ಲ. ಕೆಲವು ದಿನ ಇದ್ದು ಹೋಗ್ಲಿಕ್ಕೆ ಬಂದವರು. ಕೆಲವು ದಿನ ಇದ್ದ ಬದುಕನ್ನು ಒಂದು ತತ್ವನಿಷ್ಠೆಯಿಂದ, ಒಂದು ಛಲದಿಂದ ಮನುಷ್ಯ ಬದುಕಬೇಕು ಅಂತ ಹೇಳಿದರು. ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳ್ತಾರೆ. ಲೇಸೆನಿಸಿಕೊಂಡು 5 ದಿನ ಬದುಕಿದೊಡೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದೊಡೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದೊಡೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದೊಡೇನು. ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದೊಡೆ ಸಾಲದೆ. ನೀವು ಅಲ್ಲ ಅನ್ನಿಸ್ಕೊಂಡು 100 ಕಾಲ ಬದುಕೋದಕ್ಕಿಂತ ಹೌದು ಅನ್ನಿಸ್ಕೊಂಡು ತತ್ವನಿಷ್ಠರಾಗಿ 5 ದಿನ ಬದುಕಿದ್ರೆ ಸಾಕಂತೆ, 4 ದಿನ ಬದುಕಿದ್ರೆ ಸಾಕಂತೆ, ಇಲ್ಲ 3 ದಿನ ಬದುಕಿದ್ರೆ ಸಾಕು, 2 ದಿನ ಬದುಕಿದ್ರೆ ಸಾಕು, 1 ದಿನ ಬದುಕಿದ್ರೂ ಸಾಕು. ಹೇಗೆ ಬೇಕೋ ಹಾಗೆ ಬದುಕೋದಲ್ಲ. ಒಂದಿಷ್ಟಾದರೂ ಸ್ವಾಭಿಮಾನ, ಅಭಿಮಾನ ಇಲ್ಲದೆ ನಮ್ಮ ಧರ್ಮ ತತ್ವ ಸಿದ್ಧಾಂತಗಳು ಒಂದಿಷ್ಟು ಅಸತ್ಯ ಎಲ್ಲರೂ ನಡೆದಿದೆ ಅಂದರೆ ಸತ್ಯದಿಂದ ಹೋರಾಟ ಮಾಡುವಂಥ ಒಂದು ಮನೋವೃತ್ತಿ ಖಂಡಿಸುವಂಥದ್ದು, ಏನು ಬೇಕಾದರೂ ಎಲ್ಲದನ್ನು ನೋಡಿ ಸುಮ್ಮನೆ ತಲೆ ಆಡಿಸಿ ಬರ್ತಕ್ಕಂಥದ್ದಲ್ಲ. ಒಂದಿಷ್ಟಾದರೂ ಅಭಿಮಾನ ಇರಬೇಕು, ಒಂದಿಷ್ಟಾದರೂ ಸ್ವಾಭಿಮಾನ ಇರಬೇಕು. ಸುಮ್ಮನೆ ನಿಮ್ಮೊಂದು ಲೌಕಿಕ ದೃಷ್ಟಾಂತ, ಒಂದು ಜೋಕು. ಒಬ್ಬ ಅವರ ಅಪ್ಪನಿಗೆ ಆರಾಮಿರಲಿಲ್ಲ, ಡಾಕ್ಟ್ರ್ ಹತ್ರ ಹೋಗಿದ್ದ.
ಡಾಕ್ಟ್ರಿಗೆ ಹೇಳ್ದ, ಡಾಕ್ಟ್ರೇ ನೋಡ್ರಿ ನಮ್ಮಪ್ಪಗೊಂದಿಷ್ಟು ಎಲ್ಲಿ ತೋರಿಸಿದ್ರು ಆರಾಮಾಗವಲ್ದು, ಒಂಚೂರು ಚಲೋ ನೋಡ್ರಿ, ನಮ್ಮಪ್ಪ ಅಲ್ಲ ನಿಮ್ಮಪ್ಪನೇ ಅಂತ ತಿಳ್ಕೊಂಡು ನಮ್ಮಪ್ಪನ್ನ ಆರಾಮ್ ಮಾಡ್ರಿ ಎಂದ. ಮತ್ತೊಂದು ದಿನ ಅವ್ರ ಅವ್ವಗೆ ಆರಾಮಿರಲಿಲ್ಲ. ಡಾಕ್ಟ್ರಿಗೆ ಹೇಳ್ದ, ಡಾಕ್ಟ್ರೇ ನೋಡ್ರಿ ಒಂಚೂರು ನಮ್ಮ ಅವ್ವಗೆ ಎಲ್ಲಿ ತೋರಿಸಿದ್ರು ಆರಾಮಾಗವಲ್ದು, ಒಂಚೂರು ಚಲೋ ನೋಡ್ರಿ, ನಮ್ಮವ್ವ ಅಲ್ಲ ನಿಮ್ಮವ್ವನೇ ಅಂತ ತಿಳ್ಕೊಂಡು ನಮ್ಮವ್ವನ್ನ ಆರಾಮ್ ಮಾಡ್ರಿ ಎಂದ. ಒಂದಿನ ಅವ್ರ ಅಕ್ಕಗೆ ಆರಾಮಿರಲಿಲ್ಲ. ಡಾಕ್ಟ್ರೇ ನೋಡ್ರಿ ಒಂಚೂರು ನಮ್ಮ ಅಕ್ಕಗೆ ಎಲ್ಲಿ ತೋರಿಸಿರೋ ಆರಾಮಾಗವಲ್ದು, ನಮ್ಮ ಅಕ್ಕ ಅಲ್ಲ ನಿಮ್ಮಕ್ಕನೇ ಅಂತ ತಿಳ್ಕೊಂಡು ನಮ್ಮಕ್ಕನ್ನ ಆರಾಮ್ ಮಾಡ್ರಿ ಎಂದ. ಒಂದಿನ ಹೆಂಡ್ತಿಗೆ ಆರಾಮಿರಲಿಲ್ಲ. ಹೇಳ್ತಾನೇನ್ರಿ ಅವನೆಂಥ ಕಡ್ಡಿ ಫೈಲ್ವಾನ್ ಆಗಿದ್ರು ಅವನ ಬಾಯಾಗ ಮಾತು ಬಂದ್ರು ಕೇಳಿ, ನನ್ನ ಹೆಂಡ್ತಿ ಅಲ್ಲ ಅಂತಾನೆ. ಒಂದು ದಿನ ಹುಟ್ಟಿ ಸಾಯಿ ಒಬ್ಬ ಹೆಂಡ್ತಿ, ಆಕೆ ಬಗ್ಗೆ ಅದೆಷ್ಟು ಸ್ವಾಭಿಮಾನ ನಮಗೆ ಅಂದರೆ, ಎಂಥ ಪ್ರಸಂಗದಲ್ಲೂ ಬಿಟ್ಟು ಕೊಡಲಾರದೆ ಇರತಕ್ಕಂಥ ಸ್ವಾಭಿಮಾನ ನಿಮ್ಮ ಹೆಂಡತಿ ಬಗ್ಗೆ ಹೆಂಗಿದೆ, ದೇವರು ಧರ್ಮದ ವಿಚಾರ ಬಂದಾಗಲೂ ಕೂಡ ಅಷ್ಟೇ ಸ್ವಾಭಿಮಾನ ಇರಬೇಕು. ಎಂಥ ಪ್ರಸಂಗದಲ್ಲೂ ಬಿಟ್ಟು ಕೊಡಲಾರದೆ ಇರತಕ್ಕಂಥ ಸ್ವಾಭಿಮಾನ. ಗಣಾಚಾರ, ವೀರತನವನ್ನು ಹೇಳ್ತಕ್ಕಂಥದ್ದು ಗಣಾಚಾರ. ಒಂದಿಷ್ಟು ಏನಾದರೂ ಸಮಸ್ಯೆಗಳಾದಾಗ ಹೋರಾಟದ ಭಾವನೆಯನ್ನು ಹೇಳ್ತಕ್ಕಂಥದ್ದು ಗಣಾಚಾರ. ಅದನ್ನೇ ಬಸವಣ್ಣವ್ರು ಹೇಳ್ತಾರೆ, ಎಡದ ಕೈಯಲ್ಲಿ ಆಲಬಟ್ಟಲು ಬಲದ ಕೈಯಲ್ಲಿ ಓಜಗಟ್ಟಿಗೆ ಆವಾಗ ಬಂದಾನು ಬಡಿದು ಹಾಲು ಕುಡಿಸುವ. ಅಂದರೆ ಒಂದು ಕಡೆ ಗಣಾಚಾರನೂ ಹೇಳ್ತಾರೆ, ಮತ್ತೊಂದು ಕಡೆ ನೃತ್ಯಾಚಾರನೂ ಹೇಳ್ತಾರೆ ಶರಣರು. ಇನ್ನು ಪಂಚ ಆಚಾರಗಳಲ್ಲಿ ಕೊನೆಯದು ಯಾವುದು ಅಂದ್ರೆ ನೃತ್ಯಾಚಾರ. ನಾನು ಸಣ್ಣವನು, ಸಮಾಜ ದೊಡ್ಡದು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಬಸವ ಬಾರಯ್ಯ ಮರ್ತ್ಯದೊಳಗೆ ಭಕ್ತರುಂಟೆ ಹೇಳಯ್ಯ ಅಂದಾಗ ಮತ್ತಾರೂ ಇಲ್ಲ, ಮತ್ತಾರೂ ಇಲ್ಲ, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲರೂ ಲಿಂಗ ಜಂಗಮ ಕೂಡಲ ಸಂಗಮ ದೈವ ಅಂದರು. ಅಂದರೆ ಬಸವಣ್ಣವರಷ್ಟು ಬಹುಶಃ ಸಣ್ಣವರಾಗಲಿಕ್ಕೆ ಬದುಕಿದವರು ಜಗತ್ತಿನಲ್ಲಿ ಇನ್ಯಾರನ್ನೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ಸಣ್ಣವರಾಗಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ, ನೀವು ಜಗತ್ತಿನ ಅತ್ಯಂತ ಕಟ್ಟ ಕಡೆ ಮನುಷ್ಯ ಯಾರು ಅಂತ ಕರಿತೀರಿ, ಆ ವ್ಯಕ್ತಿ ತಾನಾಗಲಿಕ್ಕೆ ಪ್ರಯತ್ನ ಪಟ್ಟವರು. ಬಹುಶಃ ಎಲ್ಲರೂ ನಾನು ಇಂಥ ಕೆಳಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಅಸಹ್ಯ ಪಡಬೇಕಾದ್ರೆ, ನಾನು ಮೇಲ್ಜಾತಿಯಲ್ಲಿ ಹುಟ್ಟಿರೋದೇ ಒಂದು ಅಸಹ್ಯ ಅನ್ನೋ ರೀತಿಯಲ್ಲಿ ಬಸವಣ್ಣನವರ ವಚನಗಳನ್ನು ನಾವು ನೋಡ್ತೇವೆ. ಅಂದರೆ ನಾನು ಹಾರವನೆಂದರೆ ಕೂಡಲ ಸಂಗಯ್ಯ, ನಗುವನು ಶೆಟ್ಟಿ ಎಂಬೆನೆ ಸಿರಿಯಾಳನ, ಮಾದಾರನೆಂಬೆನೆ ಮಾಚಯ್ಯನ, ಡೋಹಾರನೆಂಬೆನೆ ಕಕ್ಕಯ್ಯನ, ಆನು ಹಾರವನೆಂದರೆ ಕೂಡಲ ಸಂಗಯ್ಯ ನಗುವ ಅಂತ ಹೇಳ್ತಾರೆ. ಅಷ್ಟು ಕೆಳಗೆ ಇಳಿದು ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಬೆರಣಿಗೆ ಹೋಗಿ ಸಂಗವ ಮಾಡಿದರು, ಅವರಿಗೆ ಹುಟ್ಟಿದ ಮಗ ನಾನು ಅಂತ ಹೇಳ್ತಾರೆ. ಮಾದಾರ ಚೆನ್ನಯ್ಯ ಅಂದರೆ ಸಮಾಜದಲ್ಲಿ ಆಗಿನ ಪರಿಸ್ಥಿತಿಯಲ್ಲಿ ಅತ್ಯಂತ ಕೆಳವರ್ಗ, ಡೋಹಾರ ಕಕ್ಕಯ್ಯ ಅಂದರೆ ಅತ್ಯಂತ ಕೆಳಜಾತಿ, ಇನ್ನು ಅವ್ರ ಮನೆ ಕೆಲಸದವ್ರು ಅಂದರೆ ಇನ್ನೆಷ್ಟು ಕೀಳು. ಆಮೇಲೆ ಅವರು ಹೋಗಿದ್ದು ಎಲ್ಲಿಗೆ? ಬೆರಣಿಗೆ ಹೋಗಿ ಸಂಗವ ಮಾಡಿದರು. ಅವ್ರಿಗೆ ಹುಟ್ಟಿದ ಮಗ ನಾನು, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಇವತ್ತು ನಾವು ಕೆಲವರು ಹೋರಾಟಗಳನ್ನು ನೋಡ್ತೀವಿ. ಅಂಬೇಡ್ಕರ್ ಹೋರಾಟ ಮಾಡಿದರು. ಅವರು ಕೆಳಜಾತಿಯಲ್ಲಿ ಹುಟ್ಟಿ ತಮಗೆ ಸಿಗದೇ ಇರತಕ್ಕಂಥದ್ದನ್ನು ಬೇಕು ಅಂತ ಹೋರಾಟ ಮಾಡಿದರೆ, ಬಸವಣ್ಣನಿಗೆ ಎಲ್ಲ ಸಿಕ್ತಿತ್ತು. ಬಸವಣ್ಣ ಹುಟ್ಟಿದ್ದು ಭೂಸುರ ಅನ್ನುವಂಥ ಜಾತಿಯಲ್ಲಿ, ಅವರಿಗೆ ಎಲ್ಲ ಹಕ್ಕು ಬಾಧ್ಯತೆಗಳು ಎಲ್ಲವೂ ಸಿಗ್ತಾ ಇತ್ತು. ನನಗಷ್ಟೇ ಸಿಕ್ಕರೆ ಸಾಲದು, ಎಲ್ಲರಿಗೂ ಸಿಗಬೇಕು, ನನಗೆ ಸಿಕ್ಕಂಥ ಸೌಲಭ್ಯ ಎಲ್ಲರಿಗೂ ಸಿಗಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥ ಮಹಾಪುರುಷ ಯಾರು ಅಂದರೆ ಬಸವಣ್ಣನವರು. ಹಾಗಾಗಿ ನೃತ್ಯಾಚಾರದಲ್ಲಿ ಬಸವಣ್ಣನವರು ಏನು ಹೇಳಿಕೊಟ್ರು ಅಂದರೆ, ನಾನು ಸಣ್ಣವನು, ಸಮಾಜ ದೊಡ್ಡದು. ನೃತ್ಯಾಚಾರದಲ್ಲಿ ಸಮಾಜ ದೊಡ್ಡದು, ನಾನು ಸಣ್ಣವನು, ಸೇವಾ ಭಾವನೆಯನ್ನು ತಗ್ಗಿ ಬಗ್ಗಿ ನಡಿಲಿಕ್ಕೆ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆ, ಕೀಳಿಂಗಲ್ಲದೆ ಹಯನ ಕರುವುದೇ, ಮೇಲಾಗಿ ನರಕದೋಳ್ ಓಲಾಡಲಾಡೆನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮ ದೇವ ಅಂತ. ಒಂದು ಆಕಳ ಇದೆ, ನಾನು ಪ್ರಧಾನಮಂತ್ರಿ ಹೆಂಡ್ತಿ ಇದ್ದೀನಿ, ಮಿನಿಸ್ಟ್ರಿ ಹೆಂಡ್ತಿ ಇದ್ದೀನಿ ಅಂತ ಆಕಳು ಬೆನ್ನ ಮೇಲೆ ಕೂತ್ಕೊಂಡ್ರೆ ಹಾಲು ಕೊಡೋದಿಲ್ಲ. ಅದು ನೀನು ಯಾರಿದ್ರೆ ನನಗೆ ನನ್ನ ಕಾಲು ಕೆಳಗೆ ಕುಂತ್ರೆ ಹಾಲು ಕೊಡೋದು. ಹಾಗೆ ಪರಮಾತ್ಮ
ಅವನು ಯಾರು ಅತ್ಯಂತ ಸಣ್ಣವರಾಗಿ ಈ ಜಗತ್ತಿನ ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ರಿ, ಈ ಜಗತ್ತಿನಲ್ಲಿ ನಾವು ಯಾರನ್ನು ದೊಡ್ಡವರು ಅಂತ ಕರಿತೀವಿ ಅಂದರೆ, ಯಾರು ಸಣ್ಣವರಾಗಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರನ್ನು ಮಾತ್ರ ನಾವು ದೊಡ್ಡವರು ಅಂತ ಕರೆದಿದ್ದೀವಿ. ದುರಹಂಕಾರದಿಂದ ಬೀಗದವ್ರು ಯಾರನ್ನೂ ನಾವು ಇವತ್ತು ಸಮಾಜದಲ್ಲಿ ಅವರನ್ನು ಒಳ್ಳೆಯ ಸ್ಥಾನಮಾನಗಳು ಸಿಕ್ಕಿರೋದನ್ನು ನಾವು ನೋಡೋದಿಲ್ಲ. ಅದರಲ್ಲೂ ನಮ್ಮ ಶರಣರ ಒಂದು ಇದರಲ್ಲಿ ನಾವು ಒಂದು ಪ್ರಸಾದ ಅಂತ ನೀಡಿದಾಗ ಮೊದಲು ತಾಟ್ನಲ್ಲಿ ಏನು ಇಡ್ತಾರೆ ಗೊತ್ತಾ? ಅನ್ನ ಇಡುತ್ತಾರೆ. ಸ್ವಲ್ಪ ಏನು ಇಡ್ತಾರೆ? ಅನ್ನ ಇಟ್ಟು ಉಳಿದಿದ್ದನ್ನೆಲ್ಲ ಇಡ್ತಾರೆ. ಯಾಕೆ ಅನ್ನ ಇಡ್ತಾರೆ? ಒಂದು ಊರಲ್ಲಿ ಹಿಂಗೆ ಗೌಡಿದ್ದ. ಆ ಗೌಡನಿಗೊಬ್ಬ ಮಗ ಇದ್ದ. ಅವನು ಧಾರವಾಡ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಿದ್ದ. ಗೌಡನಿಗೆ ಒಂದಿಷ್ಟು ಹಿಂಗೆ ಪೂಜ್ಯರ, ಸ್ವಾಮೀಜಿಯವರ ಇವರೆಲ್ಲರದು ಒಂದಿಷ್ಟು ಅವ್ರ ಜೊತೆ ಆಡಿ ಬೆಳೆದಿದ್ದ. ಗೊತ್ತಿತ್ತು, ಯಾರು ಸಿಕ್ಕರು ಮನೆ ಅವ್ರ ಹೊಲಕ್ಕೆ ಕೆಲಸಕ್ಕೆ ಬಂದವ್ರಿಗೂ ಬಂದ ತಕ್ಷಣ ಬಾಗಿ ಶರಣಾರ್ಥಿ ಅಂತಿದ್ದ. ಒಂದು ಸರಿ ಹೀಗೆ ಭತ್ತದ ಗದ್ದೆ ಮೇಲೆ ನಿಂತಿದ್ದ. ಮಗ ಏನೋ ಕೆಲಸ ಇತ್ತು ಅಂತ ಊರಿಗೆ ಬಂದಿದ್ದ. ಅವನು ಗದ್ದೆಗೆ ಬಂದ. ಅವರಪ್ಪನ ಜೊತೆ ಹಿಂಗೆ ನಡೆದು ಹೊರಟಿದ್ದ. ಹೊಲಕ್ಕೆ ಕೆಲಸದವರು ಬಂದರು. ಬಂದ ತಕ್ಷಣ ಅವ್ರ ತಂದೆ ಗೌಡ ಆತ, ಸಾಕಷ್ಟು 100 ಎಕರೆ ಜಮೀನಿತ್ತು. ಆ ಕೆಲಸದವರು ಬಂದರು, ಒಂಚೂರು ಬಗ್ಗಿ ತಲೆಬಾಗಿ ಶರಣಾರ್ಥಿ ಅಂದ. ಇದಿಡಿಸ್ಲಿಲ್ಲ ಮಗನಿಗೆ. ಅಪ್ಪ, ನಾವು ಗೌಡ್ರು ಅಂದರೆ ಹೆಂಗಿರ್ಬೇಕು? ಅವರೇ ನಮಗೆ ಎದುರಿದ್ದವ್ರು ನಮಸ್ಕಾರ ಅನ್ಬೇಕು. ನಾವು ಅವರಿಗೆ, ನೀವು ನಮ್ಮ ಹೊಲಕ್ಕೆ ಕೆಲಸಕ್ಕೆ ಬರೋರಿಂದ ಹಿಡಿದು ಎಲ್ಲರಿಗೂ ನೀನು ಹಿಂಗೆ ತಲೆಬಾಗಿ ಶರಣಾರ್ಥಿ ಅನ್ನೋದು ನನಗೆ ಇಡಿಸೋದಿಲ್ಲಪ್ಪ ಅಂದವ. ಅದಕ್ಕೆ ಅವರಪ್ಪ ಹೇಳ್ದ, ಮಗ, ಏನು ಭತ್ತದಗನೆ ತೆನೆ ಗದ್ದೆ ಇದೆ, ಪೂರ ಇನ್ನೇನು ಕೊಯ್ಯಕ್ಕೆ ಬಂದಿತ್ತು ಭತ್ತ. ತಂದೆ ಹೇಳ್ದ, ನೋಡು, ಒಂದು 4-5 ತೆನೆ ಪೂರ ಏನು ಬಾಗಿದವಲ್ಲ ಭತ್ತದ ತೆನೆ, ಒಂದು 4-5 ತೆನೆ ಕಿತ್ಕೊಂಡು ಬಾ. ಪೂರ ಏನು ಬಾಗ್ಲಾರ್ದಂಗೆ ನಿಂತವಲ್ಲ ಆ ತೆನೆ ಒಂದು 4-5 ಕಿತ್ಕೊಂಡು ಬಾ. ಮಗ ಹೋಗಿ ಕಿತ್ಕೊಂಡು ಬಂದ. ಆಮೇಲೆ ಏನು ಪೂರ ಬಾಗಿದ್ವಲ್ಲ ಆ ತೆನೆನ ಒಂದಿಷ್ಟು ಉಜ್ಜು ಅಂದವ. ಉಜ್ಜಿದ್ರು. ಏನು ಬಂದು ಅದರಲ್ಲಿ? ಚಲೋ ಅಕ್ಕಿ ಕಾಳು ಬಂದು. ಏನು ಪೂರ ಬಾಗ್ಲಾರ್ದಂಗೆ ನಿಂತಿದ್ವಲ್ಲ ಅವನೊಂದಿಷ್ಟು ಉಜ್ಜು ಅಂದ. ಅವನು ಉಜ್ಜಿದ್ರೆ ಏನಿತ್ತಲ್ಲಿ? ಎಲ್ಲ ಜೊಳ್ಳು. ಉಫ್ ಅಂದರೆ ಯಾರು ತಗ್ಗಿ ಬಗ್ಗಿ ನಡೀತಾರಲ್ಲ, ಬಗ್ಗಿದ ಭತ್ತದ ತೆನೆ ಇದ್ದಂಗೆ. ಯಾರು ನಿಂತ್ಕೊಂಡು ನೇರವಾಗಿ ಹಿಂಗೆ ಅಡ್ಡಾಡ್ತಾರಲ್ಲ, ಜೊಳ್ಳಿದ್ದಂಗೆ, ಏನು ಒಳಗೆ ಇಲ್ಲ ಅಂತ ಅರ್ಥ. ನ ಮಮ ಸರ್ವಸ್ಯ ಶಿವಂ, ನನ್ನದೆನ್ನುವುದೇನೂ ಇಲ್ಲ, ಎಲ್ಲವೂ ಪರಮಾತ್ಮನದೇ ಎನ್ನುವಂಥ ಸರ್ವಾರ್ಪಣ ಭಾವನೆಯಿಂದ ನಾನು ಅನ್ನೋ ಅಹಂಕಾರವನ್ನು ಬಿಟ್ಟು, ಸುಮ್ಮನೆ ಒಂದು ಸಮುದ್ರ ಇತ್ತು. ಆ ಸಮುದ್ರದಲ್ಲಿ ಒಂದು ಹಡಗು ಹೊರಟಿತ್ತು. ಆ ಹಡಗಿನಲ್ಲಿ ಒಂದು 4-5 ಜನ ಕೂತಿದ್ರು. ಒಬ್ಬನು ಜಗಜಟ್ಟಿ ಇದ್ದ, ಫೈಲ್ವಾನ್. ಒಬ್ಬನು ಭೂಸುರ ಅನ್ನುವಂಥ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಒಬ್ಬ ಶ್ರೀಮಂತ. ಒಬ್ಬ ನೋಡಲಿಕ್ಕೆ ಸುರದ್ರೂಪಿ ಸುಂದರವಾಗಿರ್ತಕ್ಕಂಥವನೊಬ್ಬನಿದ್ದ. ಒಬ್ಬನು 30 ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿ ಬಂದಿರತಕ್ಕಂಥ ಕಾಶಿನಾಥ ಶಾಸ್ತ್ರಿ ಇದ್ದ. ಇವರು 5 ಜನ ಹಡಗಲ್ಲಿ ಹೊರಟಿದ್ರು. ಒಂದಿಷ್ಟು ಒಬ್ರಿಗೊಬ್ರಿಗೆ ಅಹಂಕಾರ ಬಂದಿತ್ತು. ನಾನೇ ಹೆಚ್ಚು. ಪಂಡಿತ ಅಂದ, ಜ್ಞಾನದ ಮುಂದೆ ಬೇರೆ ಏನೂ ಅಲ್ಲ. 30 ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿ ಬಂದಿರತಕ್ಕಂಥ ಕಾಶಿನಾಥ ಶಾಸ್ತ್ರಿ. ಹಾಗಾಗಿ ನಿಮ್ಮೆಲ್ಲರಿಗಿಂತ ಬಲ್ಲಿದ ನಾನೇ ಶ್ರೇಷ್ಠ ಅಂದ. ಆಮೇಲೆ ಇನ್ನೊಬ್ಬ ಇದ್ದ, ಅದರಲ್ಲಿ ನೋಡಲಿಕ್ಕೆ ಸುರದ್ರೂಪಿ ಸುಂದರವಾಗಿರ್ತಕ್ಕಂಥವನು. ಸೌಂದರ್ಯ ಒಂದಿದ್ರೆ ಸಾಕು, ದಾರಿಯಲ್ಲಿ ಅಡ್ಡಾಡ್ತಿದ್ರೆ ಎಲ್ಲರ ಕಣ್ಣು ನಮ್ಮ ಮೇಲೆ ಬೀಳುತ್ತದೆ. ಸೌಂದರ್ಯದ ಮುಂದೆ ಬೇರೆ ಯಾವುದೂ ಏನೂ ಅಲ್ಲ, ನಾನೇ ಶ್ರೇಷ್ಠವ ಅಂದ. ನಿನಗಿಂತ ನಾನೇ ಶ್ರೇಷ್ಠ ಅಂದ. ಆಮೇಲೆ ಮತ್ತೊಬ್ಬ ಅವನು ಹೇಳ್ದ, ನಾನು ಭೂಸುರ ಅನ್ನೋ ಜಾತಿಯಲ್ಲಿ ಹುಟ್ಟಿರೋನು, ನಾನು ಭೂಮಿಗೆ ಒಡೆಯ ಇದ್ದಂಗೆ, ಹಂಗಾಗಿ ನನ್ನ ಮುಂದೆ ಬೇರೆ ಯಾರು ಏನೂ ಅಲ್ಲ, ನಾನೇ ಶ್ರೇಷ್ಠ ಅಂದವ. ಶ್ರೀಮಂತ ಇದ್ನಲ್ಲ, ಅವನಂದ, ದುಡ್ಡಿನ ಮುಂದೆ ಯಾವುದೂ ಏನೂ ಅಲ್ಲ, ನಿನ್ನಂಥ ಬ್ರಾಹ್ಮಣರನ್ನು ಕೊಂಡ್ಕೊಳ್ತೀನಿ, ನಿನ್ನಂಥ ಪಂಡಿತರನ್ನು ಕೊಂಡ್ಕೊಳ್ತೀನಿ, ನಿನ್ನಂಥ ರೂಪವಂತರೂ ನಾನು ಕೆಲಸಕ್ಕೆ ಇಟ್ಕೊಬಲ್ಲ, ಬೇಕಾದರೆ ಶ್ರೀಮಂತ ನಾನೇ ಶ್ರೇಷ್ಠ ಅಂದ.
ಅದರಾಗೊಬ್ಬ ಜಗಜ್ಜಟ್ಟಿ ಇದ್ದ ಕುಸ್ತಿ ಪೈಲ್ವಾನ್ ಅವ ಅಂದ, ನಿಮ್ಮೆಲ್ಲರಿಗಿಂತ ನಾನೇ ಶ್ರೇಷ್ಠ, ನಾನೇನಾದರೂ ಮನಸ್ಸು ಮಾಡಿದರೆ ನಿಮ್ಮ 4 ಜನನು ತಿರುವಿ ಸಮುದ್ರದ ಹೋಗಿಬಲ್ಲೆ. ಹಂಗಾಗಿ ನನ್ನ ಮುಂದೆ ನೀವ್ಯಾರೂ ಏನೂ ಅಲ್ಲ, ನಾನೇ ಶ್ರೇಷ್ಠ ಅಂದ. ಈ ಮಾತಲ್ಲಿ ಸಮುದ್ರದಲ್ಲಿ ಗಂಗಾದೇವಿ ಕೇಳಿಸ್ತು, ನಾ ಶ್ರೇಷ್ಠ ಅಂದಿದ್ದು. ಒಬ್ಬರು ಸೋಲಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಆಕೆ ಏನು ಮಾಡಿದ್ಲು ಅಂದರೆ ಒಂಚೂರು ಸಮುದ್ರದಲ್ಲಿ ಸುನಾಮಿ ಎಬ್ಬಿಸಿದ್ಲು. ಏನಾಯ್ತು, ಹಡಗು ಒಯ್ದಾಡಕ್ಕೆ ಶುರುವಾಯ್ತು. ನಾನು ಅನ್ನೋದು ಬಿಟ್ಟರು, ಜೀವ ಉಳಿದ್ರೆ ಸಾಕು. ಅವಾಗೊಂದು ಆಕಾಶವಾಣಿ ಕೇಳಿಸ್ತು, ಈ ಸಮುದ್ರದಲ್ಲಿ ಸುನಾಮಿ ಎದ್ದದ, ಭೂಕಂಪ ಆಗ್ಯದ, ಸಮುದ್ರದಲ್ಲಿ ಹಡಗು ಮುಳುಗ್ತದೆ. ಈಗ ನೀವು 5 ಜನದಲ್ಲಿ ಯಾರು ಶ್ರೇಷ್ಠ ಅಲ್ಲ, ಅವ್ರು ಈ ಹಡಗು ಮುಳುಗ್ಲಾರ್ದಂಗೆ ಉಳಿಸ್ರಿ ನೋಡೋಣ. ಜಾತಿಯಲ್ಲಿ ಶ್ರೇಷ್ಠ ನೀವು ಉಳಿಸ್ತೀಯ, ಅಥವಾ ನೀನು ಕಾಶಿನಾಥ ಶಾಸ್ತ್ರಿ ನೀವು ಉಳಿಸ್ತೀಯ? ನಿಮ್ಮ ಜ್ಞಾನ ಉಳಿಸ್ಲಿಕ್ಕೆ ಸಾಧ್ಯನಾ? ನಿಮ್ಮ ರೂಪ ಉಳಿಸ್ಲಿಕ್ಕೆ ಸಾಧ್ಯನಾ? ಇವತ್ತು ಭೂಕಂಪಗಳು, ಸುನಾಮಿಗಳು ಇವೆಲ್ಲ ನೋಡಿದಿರಿ. ಇವತ್ತು ರಾತ್ರಿ ಕೋಟ್ಯಾಧೀಶ್ವರರು, ಬೆಳಗ್ಗೆ ಎದ್ದು ನೋಡೋದ್ರೊಳಗೆ ಭಿಕ್ಷಾಧೀಶ್ವರರು. ಹಾಗಾಗಿ ಒಂದಿಷ್ಟು ದಯೆ, ಕರುಣೆ, ನೃತ್ಯಾಚಾರದಲ್ಲಿ ಏನು ಹೇಳ್ತಾರೆ ಅಂದರೆ, ನೊಂದು ಬೆಂದವರನ್ನು, ಎದುರಿಗೆ ಕಷ್ಟದಲ್ಲಿರ್ತಕ್ಕಂಥವರನ್ನು, ಒಂದು ಸೇವಾ ಭಾವನೆಯನ್ನು, ನಾನು ಅಂತಕ್ಕಂಥದ್ದೇನೂ ಇಲ್ಲ, ಎಲ್ಲ ನೀನೇ ಅನ್ನುವಂಥ ಒಂದು ಸರ್ವಾರ್ಪಣ ಭಾವನೆಯನ್ನು ಹೇಳ್ತಕ್ಕಂಥದ್ದು ನೃತ್ಯಾಚಾರ. ಈ ಪಂಚ ಆಚಾರಗಳನ್ನು ಇಟ್ಕೊಂಡು ಬಸವಣ್ಣನವರು ಸುವ್ಯವಸ್ಥಿತವಾಗಿರ್ತಕ್ಕಂಥ, ಸುಭದ್ರವಾಗಿರ್ತಕ್ಕಂಥ, ನೀಡುವವರುಂಟು ಬೇಡುವವರಿಲ್ಲದ ಕಾರಣ ನಾನು ಬಡವನಾದೆ ಅನ್ನುವಂಥ, ಕಾಯಕದ ಹಾಲಿನ ಹೊಳೆಯಲ್ಲಿ ದಾಸೋಹದ ತೆಪ್ಪ ತೇಲುವಂಥ ಸಮೃದ್ಧಿಯಾಗಿರ್ತಕ್ಕಂಥ ರಾಜ್ಯವನ್ನು ಬಸವಣ್ಣನವರು ಕಟ್ಟಿದರು. ಆ ಕಲ್ಯಾಣದಲ್ಲಿ ಬಂದವರು ಎಲ್ಲರೂ ಕೂಡ, ಯಾಕೆಂದರೆ ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ದುಡಿಮೆ, ಕಾಯಕ ಏನಿತ್ತು ಅದಕ್ಕೀಗ ಸ್ವಲ್ಪನೂ ಬೆಲೆ ಇರಲಿಲ್ಲ. ದುಡಿಯೋರಿಗೆ ಬೆಲೆ ಇರಲಿಲ್ಲ. ಕಾಲಿನ ಕಸಕ್ಕಿಂತ ಅತ್ಯಂತ ಕೀಳಾಗಿ ಕಂಡಿದ್ದರು. ಅವ್ರು ಹೇಳಿದ್ನಲ್ಲ, ನಮ್ಮ ಮನೆಯಲ್ಲಿ ನೊಣ, ನಾಯಿ, ಬೆಕ್ಕು, ಹಂದಿಗಿಂತ ಕೀಳಾಗಿ ಕಂಡಿದ್ದರು. ಇವತ್ತು ಇವರು ದೇವರನ್ನ ನಾಯಿ, ಬೆಕ್ಕು, ಹಂದಿಗಳಲ್ಲೆಲ್ಲ ಹುಡ್ಕೊಂಡು ಹೋಗಿದ್ದಾರೆ. ಅವರೆಲ್ಲರಿಗಿಂತ ಮನುಷ್ಯರನ್ನು ಕೀಳಾಗಿ ಕಂಡಿದ್ದರು. ಹಾಗಾಗಿ ದುಡಿಯೋರನ್ನು ಇಷ್ಟೊಂದು ಕೀಳಾಗಿ ಕಂಡಾಗ ಅದಕ್ಕೆ ಜನಪದ ಕವಿಗಳು ಹೇಳೋದು, ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ಅಲ್ಲಿ ಎಲ್ಲರೂ ದುಡದೇ ತಿನ್ನಬೇಕು. ಕಾಯಕವೇ ಕೈಲಾಸ. ಮ್ಯಾಲೆಲ್ಲೋ ಇರೋದು ಕೈಲಾಸ ಅಲ್ಲ. ಅದು ಕೈಲಾಸವೆಂಬುದೊಂದು ಆಳು ಬೆಟ್ಟ ಕಾಣಿರೋ, ಅಲ್ಲಿರುವ ಶಿವನೊಬ್ಬ ಹೆಡ್ಡ ಕಾಣಿರೋ, ಅಲ್ಲಿರುವ ಗಣಾಧೀಶರೆಲ್ಲ ಮೈಗಳ್ಳರು ಕಾಣಿರೋ. ಅಂಥ ಮೈಗಳ್ಳರು ಇರ್ತಕ್ಕಂಥ ಇರೋದು ಕೈಲಾಸ ಅಲ್ಲ, ಇದೇ ಕೈಲಾಸ. ಕಾಯಕವೇ ಕೈಲಾಸ. ಕಾಯಕಕ್ಕೆ ದೈವತ್ವವನ್ನು ಕೊಟ್ಟರು. ಉದ್ಯೋಗ ಅಂತಕ್ಕಂಥದಕ್ಕೆ ಇವತ್ತು ಶರಣರು ಒಂದು ವಿಶೇಷವಾದ ಪದವನ್ನು ಬಳಸಿದ್ರು. ಈ ಪದ ಬಹುಶಃ ಜಗತ್ತಿನಲ್ಲಿ ನಾವೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀವೇನು ದುಡಿಮೆ ಅಂತ ಕರಿತೀರಿ, ಉದ್ಯೋಗ ಅಂತ ಕರಿತೀರಿ, ಅಥವಾ ಅನೇಕ ಶಬ್ದಗಳೇನಿದ್ದಾವೆ ಅವೆಲ್ಲವಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಪದ ಕಾಯಕ. ಅವೆಲ್ಲವಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಒಂದು ಪದ ಕಾಯಕ. ಗುರುವಾದಡು ಕಾಯಕದಿಂದಲೇ ಮುಕ್ತಿ, ಲಿಂಗವಾದಡು ಕಾಯಕದಿಂದಲೇ ಮುಕ್ತಿ, ಜಂಗಮವಾದಡು ಕಾಯಕದಿಂದಲೇ ಮುಕ್ತಿ. ಕೃತ್ಯ ಕಾಯಕವಿಲ್ಲದವನು ಭಕ್ತನೇ ಅಲ್ಲ ಅಂದರು. ಪ್ರತಿದಿನ ಕಾಯಕ ಇಲ್ಲದೇ ಇದ್ದರೆ ಇವತ್ತು, ಯಾಕೆಂದರೆ ವಿವೇಕಾನಂದರು ಒಂದು ಕಥೆ ಹೇಳ್ತಾರೆ. ಒಬ್ಬ ಒಳ್ಳೆ ತೋಟ ಮಾಡಿದ್ದ. ಆ ತೋಟದಲ್ಲಿ ಇಬ್ಬರು ಕೆಲಸಗಾರನ ಇಟ್ಕೊಂಡಿದ್ದ. ಒಬ್ಬನೇ ಏನು ಮಾಡ್ತಿದ್ದ ಅಂದರೆ ಬರೀ ಮಾಲೀಕ ಬಂದಾಗ ಹೊಗಳುತ್ತಿದ್ದ, ನೀವು ಅಂಥವ್ರು ಇಂಥವ್ರು ಅಂತ. ಮತ್ತೊಬ್ಬ ಇದ್ದ, ಮಾಲೀಕ ಬಂದ ಅಂತ ನೋಡ್ತಿಲ್ಲ, ಇಲ್ಲ ಅಂತ ನೋಡ್ತಿಲ್ಲ, ತನ್ನ ಪಾಡಿಗೆ ಏನು ಕಾಯಕವನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದ. ಇವರಿಬ್ಬರಲ್ಲಿ ನಿಜವಾಗ್ಲೂ ತೋಟದ ಮಾಲೀಕನಿಗೆ ಯಾರು ಹಿತವರು? ಕೆಲಸ ಮಾಡೋನು, ಹೌದಿಲ್ಲ? ಹಾಗೆ ಕಾಯಕ ಇದು ಭಗವಂತನ ತೋಟ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ. ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು. ಇದು ಕಾರ್ಯಾಗಾರ, ಇದು ಟಂಕಶಾಲೆ, ಪರಮಾತ್ಮನ ಒಂದು ವರ್ಕ್ಶಾಪ್. ಇದು ಇಲ್ಲಿ ಯಾವಾಗಲೂ ಬರೀ ಪೂಜೆ, ಧ್ಯಾನ, ಏನು ದುಡಿಮೆ, ಸಮಾಜದಲ್ಲಿ ಏನೂ ಬದಲಾವಣೆ ಇಲ್ದಂಗೆ ಬರೀ ಅದನ್ನೇ ಮಾಡ್ತಾ ಕೂತ್ಕೊಳ್ಳೋರೆ ಹೇಗಪ್ಪ ಅಂದರೆ ಹೊಗಳೋರಿದ್ದಂಗಂತೆ. ದುಡಿಮೆ ಮಾಡ್ತಕ್ಕಂಥವ್ರೇನಿದೆ, ಪರಮಾತ್ಮ 2 ಕೈ ಕೊಟ್ಟಿದ್ದಾನೆ. ಎಂಥ ಶಕ್ತಿ ಇದ್ದಾವೆ ಅಂದರೆ ಸ್ವರ್ಗನೇ ನಿರ್ಮಾಣ ಮಾಡುವಂಥ ಶಕ್ತಿ ನಿಮ್ಮ ಕೈಯಲ್ಲಿ ಇದ್ದಾವೆ. ಅದನ್ನು ಬಳಸಿದರೆ ಸರಿಯಾದ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಬಹುದು.
ಹಾಗಾಗಿ ಕಾಯಕಕ್ಕೆ ಇವತ್ತು ನಿಜವಾಗ್ಲೂ ಪರಮಾತ್ಮ ಎಲ್ಲಿರ್ತಾನೆ ಅಂದರೆ, ಯಾರು ಸತ್ಯಶುದ್ಧವಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಕಾಯಕವನ್ನು ಮಾಡ್ತಾರೆ. ಅದನ್ನೇ ಕುವೆಂಪುರವ್ರ ಪುಸ್ತಕದಲ್ಲಿ ಬರೀತಾರೆ, ಜಾಲಗಾರ ಅಂತಕ್ಕಂಥ ಒಂದು ನಾಟಕದಲ್ಲಿ. ಪರಮಾತ್ಮ ಎಲ್ಲಿದ್ದಾನೆ ಅಂದರೆ, ಚಮ್ಮಾರನ ಏನು ಚಪ್ಪಲಿ ಹೊಲಿತಕ್ಕಂಥವನ ಅಡಿಗುಂಟದಲ್ಲಿ ಭಗವಂತ ಇದ್ದಾನೆ, ಪಿಕಾಸಿಯ ತುದಿಯಲ್ಲಿದ್ದಾನೆ, ನೇಗಿಲ ತುದಿಯಲ್ಲಿದ್ದಾನೆ, ಜಾಡುಮಾಲಿ ಕಸ ಗುಡಿಸುವಂಥ ಕಸಬರಗೆಯ ತುದಿಯಲ್ಲಿದ್ದಾನೆ ಅಂತ. ಆಮೇಲೆ ಶರಣರು ಇನ್ನೊಂದೇನು ಹೇಳ್ತಾರೆ ಅಂದರೆ, ಕಾಯಕ ಮಾಡುವಾಗ ಯಾವಾಗ ಶರಣರು ಕಾಯಕ ಆಗುತ್ತೆ ಅಂದರೆ, ಅದು ನಮಗೂ ಮತ್ತೊಬ್ಬರಿಗೂ ಉಪಯೋಗ ಆದರೆ ಅದು ಕಾಯಕ ಆಗುತ್ತಂತೆ. ನಮಗಷ್ಟೇ ಉಪಯೋಗ ಆದರೆ ಅದು ಕ್ರಿಯೆ ಅಂತದು, ಕಾಯಕ ಅಲ್ಲಂತ. ನಮಗೂ ಇಲ್ಲ ಮತ್ತೊಬ್ಬರಿಗೂ ಇಲ್ಲ ಅಂದರೆ ಅದು ಕರ್ಮ. ನಮಗೂ ಮತ್ತೊಬ್ಬರಿಗೂ ಉಪಯೋಗ ಆದರೆ ಅದು ಕಾಯಕ, ನಮಗಷ್ಟೇ ಉಪಯೋಗ ಆದರೆ ಅದು ಕ್ರಿಯೆ, ನಮಗೂ ಇಲ್ಲ ಮತ್ತೊಬ್ಬರಿಗೂ ಇಲ್ಲ ಅಂದರೆ ಅದು ಕರ್ಮ, ಅದು ಕಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಯ್ಯೋ ದುಡಿಬೇಕಲ್ಲ, ಕೆಲಸ ಮಾಡಬೇಕಲ್ಲ, ಮಾಡದಿದ್ರೆ ನಡೆಯೋದಿಲ್ಲ ಅಂತ ಅಂದ್ಕೊಂಡು ಮಾಡಿದರೆ ಅದು ಕಾಯಕ ಆಗೋದಿಲ್ಲ ಅಂತ, ಅದು ಬರೀ ದುಡಿಮೆ. ನೀವು ಮಾಡುವಂಥ ಕಾಯಕದಲ್ಲಿ ತನ್ಮಯತೆ ಇರಬೇಕಂತೆ, ಪ್ರೀತಿ ಇರಬೇಕಂತೆ, ಅದರಲ್ಲಿ ನಿಷ್ಠೆ ಇರಬೇಕಂತೆ. ಯಾರು ನೋಡಿದರೂ, ಮನೆ ಮಾಲೀಕ ನೋಡಿದರೂ ನೋಡದೇ ಇದ್ರೂ ನೀವು ಪ್ರಾಮಾಣಿಕವಾಗಿ ಇದು ಪರಮಾತ್ಮನ ತೋಟ, ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಮಾಡಿದರೆ ಮಾತ್ರ ಅದು ಕಾಯಕ ಆಗ್ತದೆ, ಇಲ್ಲದೇ ಇದ್ದರೆ ಕಾಯಕ ಆಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಕಾಯಕದಲ್ಲಿ ಮೇಲು ಕೀಳು ಅಂತಿಲ್ಲ. ಸತ್ಯಶುದ್ಧವಾಗಿ ಯಾವ ಕಾಯಕ ಮಾಡಿದರೂ ಶ್ರೇಷ್ಠನೇ. ನಾವು ಯಾವುದಾದ್ರೂ ಇದು ಕೀಳು ವೃತ್ತಿ ಅನ್ನೋದು ಇಲ್ಲೇ ಇಲ್ಲ. ಒಂದು ಸರಿ ಅಬ್ರಹಾಂ ಲಿಂಕನ್ನು ಅಮೇರಿಕದ ಅಧ್ಯಕ್ಷರಾದಾಗ ಅವರು ಹಿಂಗೆ ಭಾಷಣ ಮಾಡ್ತಾ ಇರಬೇಕಾದ್ರೆ ಒಂದಿಷ್ಟು ಕುಹಕಿಗಳಿರ್ತಾರಲ್ಲ, ಒಬ್ಬನ ಎದ್ದು ನಿಂತು ಹೇಳ್ದ, ಲಿಂಕನ್ ಅವರೇ, ನಾನು ಪ್ರತಿ ಸರಿ ಚಪ್ಪಲಿ ಕೊಂಡ್ಕೊಳ್ಬೇಕಾದ್ರೆ ನಿಮ್ಮ ತಂದೆಯವರು ಹೊಲ್ದಿರೋ ಚಪ್ಪಲಿನೇ ಕೊಂಡ್ಕೊಳ್ತಿದ್ದೆ ಅಂತ ಹೇಳ್ದ. ಹಿಂಗೆ ಸಭೆ. ಅವನು ಹೇಳಿದ ಉದ್ದೇಶ ಏನು? ಇಷ್ಟು ಜನಗಳ ಎದುರಿಗೆ ಅವ ಚಪ್ಪಲಿ ಹೊಲಿಯೋನ ಮಗ ಅಂತ ಗೊತ್ತಾಗಲಿ ಅಂತ. ಅದಕ್ಕೆ ಲಿಂಕನ್ ಅವ್ರು ಕೇಳಿದರು, ಹಿಂಗೆ ಸಭೆ ಒಳಗೆ ಕೇಳಿದರು, ನೀ ಪ್ರತಿ ಸರಿ ಚಪ್ಪಲಿ ಕೊಂಡ್ಕೊಳ್ಬೇಕಾದ್ರೆ ನಮ್ಮಪ್ಪ ಹೊಲ್ದಿರೋ ಚಪ್ಪಲಿನೇ ಯಾಕೆ ಕೊಂಡ್ಕೊಳ್ತಿದ್ರಿ ಅಂತ ಕೇಳಿದರು. ಅದಕ್ಕವ ಹೇಳ್ದ, ನಿಮ್ಮಪ್ಪ ಹೊಲ್ದಿರೋ ಚಪ್ಪಲಿ ಚಲೋ ಬಾಳಿಕೆ ಬರ್ತಿದ್ವು ಅಂದವ. ನಿಮ್ಮಪ್ಪ ಹೊಲ್ದಿರೋ ಚಪ್ಪಲಿ ಚಲೋ ಬಾಳಿಕೆ ಬರ್ತಿದ್ವು. ಅದಕ್ಕೆ ಲಿಂಕನ್ ಅವ್ರು ಕೇಳಿದರು, ಹಂಗಾರೆ ನೀವು ಎಷ್ಟು ರೊಕ್ಕ ಕೊಟ್ಟು ಕೊಂಡ್ಕೊಳ್ತಿದ್ರಲ್ಲ, ಅದಕ್ಕೆ ತಕ್ಕ ಹಾಗೆ ಚಲೋ ನಮ್ಮಪ್ಪ ಹೊಲ್ದಿರೋ ಚಪ್ಪಲಿ ಬಾಳಿಕೆ ಬರ್ತಿದ್ವಾ? ಹೌದು, ಬಾಳಿಕೆ ಬರ್ತಿದ್ವು. ಹಾಗಾದ್ರೆ ನಾ ಈ ಸಭೆಯೊಳಗೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ, ನಾನೊಬ್ಬ ಪ್ರಾಮಾಣಿಕ ಸಮಗಾರನ ಮಗ, ಯಾರಿಗೂ ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಅದಕ್ಕೆ ಬಸವಣ್ಣವ್ರಿಗೆ ನೀವು ಹೋಗಿ ಶಿವನಾಗಮಯ್ಯನ ಮನೆಯಲ್ಲಿ ಬಸವಣ್ಣವ್ರು ಊಟ ಮಾಡಿದ್ರು ಅಂದಾಗ ಬಸವಣ್ಣ ಹೇಳ್ತಾರೆ, ನಾನೇನು ಇನ್ನೊಬ್ರಿಗೆ ಮೋಸ ಮಾಡಿದ ಕೂಚಿ ಭಟ್ರ ಮನೆಗೆ ಊಟ ಮಾಡಿದ್ನಾ ಅಥವಾ ನಾರಾಯಣ ಭಟ್ರ ಮನೆಗೆ ಊಟ ಮಾಡಿದಿನ? ಯಾರ ಮನೆಗೆ ಇನ್ನೊಬ್ರಿಗೆ ಅನ್ಯಾಯ, ಮೋಸ, ವಂಚನೆ ಮಾಡದೇ ಇರತಕ್ಕಂಥ ಪ್ರಾಮಾಣಿಕ ಸತ್ಯಶುದ್ಧ ಕಾಯಕ ಮಾಡಿರ್ತಕ್ಕಂಥ ಒಬ್ಬ ಶರಣನ ಮನೆಯಲ್ಲಿ ಹೋಗಿ ಬಂದಿದ್ದಾನೆ, ಅದು ತಪ್ಪು ಜಾಗನ ಅಂತ ಕೇಳ್ತಾರೆ ಅವರು. ಅಂದರೆ ಅಂಥ ಒಂದು ಬಸವಣ್ಣನವರ ವ್ಯಕ್ತಿತ್ವ ಹೇಗಿತ್ತು ಅಂದರೆ, ಯಾವ ಕಾಯಕನೂ ಕೀಳಲ್ಲ ಅಂತಕ್ಕಂಥದ್ದನ್ನು ಬಸವಣ್ಣನವರು ತೋರಿಸ್ಕೊಟ್ರು. ಅಷ್ಟೇ ಅಲ್ಲ, ಶರಣರ ನೀವು ಹೆಸರುಗಳನ್ನು ತಗೊಳ್ರಿ, ನಮ್ಮ ಹೆಸರುಗಳನ್ನು ತಗೊಳ್ರಿ. ಈಗ ನಮ್ಮ ಹೆಸರು ಹೆಂಗೆ ಅಂದರೆ, ಮೊದಲು ನಮ್ಮ ಹೆಸರು, ಆಮೇಲೆ ಕಾಯಕ. ಚಂದ್ರಶೇಖರ್ ಪ್ರಾಚಾರ್ಯರು ಅಥವಾ ಸಂತೋಷ್ ಹೆಗಡೆ ವಕೀಲರು, ಆಮೇಲೆ ಬಸವರಾಜಪ್ಪ ಶಿಕ್ಷಕರು, ನಮ್ಮ ಹೆಸರುಗಳು. ಹೌದಾ? ಶರಣರ ಹೆಸರು ಹೆಂಗಿದ್ವು? ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಒಕ್ಕಲಿಗ ಮುದ್ದಣ್ಣ, ಅಂಬಿಗರ ಚೌಡಯ್ಯ, ತುರುಗಾಯಿ ರಾಮಣ್ಣ, ಕುರುಬರ ಕೊಲ್ಲಾಳ, ಕುಂಬಾರ ಗುಂಡಯ್ಯ. ಅವರಿಗೆ ಹೆಸರಿಗಿಂತ ಮೊದಲು ಏನು ಮುಖ್ಯ ಆಗಿತ್ತು? ಕಾಯಕ ಮುಖ್ಯ ಆಗಿತ್ತು. ನಮಗೇನು ಮುಖ್ಯ? ಕಾಯಕಕ್ಕಿಂತ ಮೊದಲು ಹೆಸರು ಮುಖ್ಯ. ಆದರೆ ಶರಣರು ಆಗಲ್ಲ. ಅನೇಕ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಏನು ಲಕ್ಷದ ಮೇಲೆ 96,000 ಗಣಗಳಿದ್ದರು, ಅಲ್ಲಿ ಎಲ್ಲರೂ ದುಡಿದೇ ತಿನ್ನಬೇಕಾಗಿತ್ತು. ಆ ದುಡಿಮೆ ನಮ್ಮ ಕಾಯಕದ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಒಂದೊಂದು ಶಬ್ದಗಳನ್ನು ಇಟ್ಟಿದ್ದಾರೆ. ಏನು ಇಟ್ಟಿದ್ದಾರೆ ಅಂದರೆ, ಮೊದಲು ಸತ್ಯಶುದ್ಧ, ಆಮೇಲೆ ಕಾಯಕ, ಆಮೇಲೆ ದಾಸೋಹ. ಕಾಯಕ ಮತ್ತು ದಾಸೋಹ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೋಬೇಕು, ಹೆಚ್ಚಾಗಿರೋದನ್ನು ಧರ್ಮ ಸಮಷ್ಟಿಗಳ ವಿನಿಯೋಗಕ್ಕೆ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಾ, ನಾನು ನಿನ್ನೆ ನಿಮಗೊಂದು ದೃಷ್ಟಾಂತ ಹೇಳಿದ್ದೇನೆ, ಇನ್ನೊಂದು ದೃಷ್ಟಾಂತ ಹೇಳಿ ಮುಗಿಸ್ತೇನೆ. ಇವತ್ತು
ನಮ್ಮಲ್ಲಿ ಎಷ್ಟು ಅಂದರೆ ದಯಮಾಡಿ ನಿಮ್ಮಲ್ಲಿ ಒಂಚೂರು ದುಡಿಯೋ ಶಕ್ತಿ ಇದೆ ಅಂತೇಳಿ ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಆಗಲಿ ಅಂತ ಕೂಡಿಡಬೇಡ್ರಿ. ದುಡಿಮೆ ಕಷ್ಟ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಗೊತ್ತಿಲ್ಲದೆ ಇದ್ದರೆ ನೀವೆಷ್ಟು ಸಂಪಾದನೆ ಮಾಡಿದರೂ ಅವರು 4 ದಿನಕ್ಕೆ ಸರ್ವನಾಶ ಮಾಡ್ತಾರೆ. ಇಂಥವೆಷ್ಟೋ ಉದಾಹರಣೆಗಳ ಘಟನೆಗಳನ್ನು ಬೇಕಾದ್ರೆ ನಿಮಗೆ ಉದಾಹರಣೆಗಳನ್ನ ಕೊಡ್ತೇನೆ. ನೀವೆಷ್ಟು ಸಂಪಾದನೆ ಮಾಡಿದ್ರು, ಯಾಕೆ ಅಂದರೆ ಅದರದ್ದು ಕಷ್ಟ ಏನು ಅಂತ ಗೊತ್ತಿರ್ತದೆ. ಸುಮ್ಮನೆ ತಂದೆ ಮಗ ಇಳಕಲ್ಲಲ್ಲಿದ್ದರು ಅಂತ ತಿಳ್ಕೊಳ್ರಿ. ಅವರೇನೋ ವ್ಯಾಪಾರ ಮಾಡ್ತಿದ್ರು. ಅವರು ಪ್ರತಿ ತಿಂಗಳಿಗೊಂದು ಸತಿ ಬೆಂಗಳೂರಿಗೆ ಹೋಗ್ತಿದ್ರು. ತಿಂಗಳಿಗೊಂದು ಸತಿ ಅವ್ರ ವ್ಯಾಪಾರಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಿದ್ರು. ಹೋದಾಗೆಲ್ಲ ಅಲ್ಲೊಂದು ಲಾಡ್ಜಲ್ಲಿ ಉಳ್ಕೋತಿದ್ರು. ಅವರು ಒಂದು ಲಾಡ್ಜಲ್ಲಿ ಹೋಗ್ತಿದ್ರು. ಒಂದೊಂದು ಸತಿ ತಂದೆ ಹೋಗ್ತಿದ್ದ, ಒಂದೊಂದು ಸರಿ ಮಗ ಹೋಗ್ತಿದ್ದ. ಅಪ್ಪ ಹೋದಾಗ ಆ ಲಾಡ್ಜಲ್ಲಿ ಕೇಳ್ತಿದ್ದ, ಅವನು ರೂಮ್ ಕೊಡೋನು ಒಬ್ಬನಿದ್ದ. ಅವನು ಕೇಳ್ತಾ ಇದ್ದ, ಇವನು ಈ ಲಾಡ್ಜಲ್ಲಿ ಅತ್ಯಂತ ಕಮ್ಮಿ ಬೆಲೆ ಯಾವುದು ರೂಮ್ ಇದೆ ಅದನ್ನು ಕೊಡ್ರಿ ಅಂತ ಕೇಳ್ತಿದ್ದ. ಕಮ್ಮಿ ಬೆಲೆದು ಯಾವುದಿದೆ ಆ ರೂಮ್ ಕೊಡ್ರಿ ಅಂತ ಕೇಳ್ತಿದ್ದ. ಮಗ ಹೋದಾಗ ಕೇಳ್ತಿದ್ದ, ಈ ಲಾಡ್ಜಲ್ಲಿ ಅತ್ಯಂತ ಕಾಸ್ಟ್ಲಿ ಬೆಲೆ ಬಾಳುವಂಥ ರೂಮ್ ಯಾವುದಿದೆ ಅದನ್ನು ಕೊಡ್ರಿ ಅಂತ ಕೇಳ್ತಿದ್ದ. ಸುಮಾರು ವರ್ಷಗಳಿಂದ ಹಿಂಗೆ ನಡ್ಕೊಂಡು ಬಂದಿತ್ತು. ರೂಮ್ ಕೊಡೋನು ಒಬ್ಬನೇ. ಒಂದು ದಿನ ಅವ್ರ ಅಪ್ಪ ಹೋದಾಗ ಕೇಳ್ದ, ಅಲ್ಲ ನಿಮ್ಮ ಮಗ ಬಂದರೆ ಹಿಂಗೆ ಕೇಳ್ತಾರೆ, ನೀವು ಬಂದರೆ ಹಿಂಗೆ ಕೇಳ್ತಿರಲ್ಲ, ಯಾಕಿದು ಅಂತ ಕೇಳ್ದ. ಅದಕ್ಕೆ ಅವರಪ್ಪ ಹೇಳ್ದ, ನಮ್ಮಪ್ಪ ಬಡವ, ಅವರಪ್ಪ ಶ್ರೀಮಂತ. ನಮ್ಮಪ್ಪ ಬಡವ, ಅವರಪ್ಪ ಶ್ರೀಮಂತ. ನಮ್ಮಪ್ಪ ಬಡವ, ನನಗೆ ಬಡತನ ಅಂದರೆ ಏನು ಗೊತ್ತು, ಕಷ್ಟ ಅಂದರೆ ಏನು ಗೊತ್ತು. ಹಂಗಾಗಿ ನಾನು ಕಮ್ಮಿ ಬೆಲೆ ರೂಮ್ ಕೇಳ್ತಾನೆ. ನಾನು ಪಟ್ಟ ಕಷ್ಟ ನನ್ನ ಮಗ ಪಡಬಾರ್ದು ಅಂತೇಳಿ ಅವನ್ನ ಭಾಳ ಸಮೃದ್ಧಿಯಿಂದ ಬೆಳೆಸಿದ್ದೀನಿ. ಅದಕ್ಕೆ ಅವನು ಆ ರೀತಿ ಕೇಳ್ತಾನೆ ಅಂತ. ಹಾಗಾಗಿ ಕಷ್ಟದ ಬೆಲೆ ನಿಮ್ಮ ಮಕ್ಕಳಿಗೆ ಗೊತ್ತು ಮಾಡಿರಿ. ಅದನ್ನು ನೀವೇನಾದರೂ ನಾನು ಗೊತ್ತು ಮಾಡಬಾರ್ದು, ನನ್ನಂಗೆ ನನ್ನ ಮಕ್ಕಳು ಮೊಮ್ಮಕ್ಕಳು ಕಷ್ಟಪಡಬಾರ್ದು ಅಂತ ನೀವೇನಾದರೂ ಅಂದ್ಕೊಂಡ್ರಿ ಅಂದರೆ ನಿಮ್ಮ ಮಕ್ಕಳನ್ನು ನೀವೇ ಹಾಳು ಮಾಡಿದ್ರಿ ಅಂತ ಅರ್ಥ. ಯಾಕೆಂದರೆ ಭಾರತ ದೇಶ ಇವತ್ತು ನಾವು ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ, ಯುವಕರ ಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದೀವಿ, ಅಭಿವೃದ್ಧಿ ಸಂಖ್ಯೆಯಲ್ಲಿ 134ನೇ ಸ್ಥಾನದಲ್ಲಿದ್ದೀವಿ. ಅವನು ಪಾಶ್ಚಿಮಾತ್ಯ ಈ ದೇಶವನ್ನು ಕುರಿತು ಒಂದಿಷ್ಟು ಅಧ್ಯಯನ ಮಾಡಿ ಬರೀತಾನೆ, ಭಾರತ ದೇಶ ಅತ್ಯಂತ ಬಡವರು ವಾಸಿಸುವ ಶ್ರೀಮಂತ ದೇಶ ಅಂತ ಬರೀತಾನೋ. ಅತ್ಯಂತ ಬಡವರು ವಾಸಿಸುವ ಶ್ರೀಮಂತ ದೇಶ. ಯಾವ ರೀತಿಯಲ್ಲಿ ಬಂದರೂ ಕೂಡ ನಾವು ಒಂದಿಷ್ಟು ಯಾವುದಾದ್ರೂ ಮೂಲದಿಂದ ಬರಲಿ, ಒಟ್ಟು ಸಿಕ್ಕರೆ ಸಾಕು, ನಮಗೆ ದುಡಿಮೆ ಇಲ್ಲದೆ ಸಿಕ್ಕರೆ ಸಾಕು. ಆದರೆ ಶರಣರೇನು ಹೇಳ್ತಾರೆ, ಕಸರತ್ತಿಲ್ಲದೆ ಬಂದ ಸಂಪತ್ತು ಕಸಕ್ಕೆ ಸಮ ಅಂತಾರೆ. ಕಸರತ್ತಿಲ್ಲದೆ ಬಂದ ಸಂಪತ್ತು. ಶರಣರನ್ನು ನೋಡಿ ನಾವು ಕಲಿಬೇಕು. ಸಾಮಾನ್ಯ ಕಸ ಗುಡಿಸೋ ಕಾಯಕದೊಬ್ಬ ಸತ್ಯಕ್ಕ ಎಷ್ಟು ಅದ್ಭುತವಾಗಿ ಹೇಳ್ತಾಳಾಕಿ. ಲಂಚ ವಂಚನೆಗೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಒನ್ನ ವಸ್ತ್ರ ಬಿದ್ದಿದ್ದಡೆ ನಾನು ಕೈ ಮುಟ್ಟಿ ಎತ್ತಿದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತ್ತ ರಾಣೆ. ಅದೇನು ಕಾರಣವೆಂದಡೆ ನೀವಿಕ್ಕಿದ ಭಿಕ್ಷೆಯಲ್ಲಿ ಇಪ್ಪೆನಾಗಿ ಇಂತಲ್ಲದೆ ಅಳಿಮನವ ಮಾಡಿ ಪರದ್ರವ್ಯ ಕಾಸೆ ಮಾಡಿದೆನಾದಡೆ ನೀನು ಅವತ್ತೇ ನನ್ನನ್ನು ನರಕದಲ್ಲಿ ಅದ್ದಿ ನೀ ಎದ್ದು ಹೋಗ ಶಂಭು ಜಕ್ಕೇಶ್ವರ ಅಂತ. ನಾನೇನಾದರೂ ನೀನು ಕೊಟ್ಟಂಥ ನನ್ನ ಕಾಯಕಕ್ಕೆ ಕೊಟ್ಟಂಥ ಪ್ರತಿಫಲದಲ್ಲಿ ಬದುಕದೆ ನಾನೇನಾದರೂ ಪರದ್ರವ್ಯಕ್ಕೆ ಮತ್ತೊಬ್ಬರು ಸೊತ್ತಿಗೆ ನಾನೇನಾದರೂ ಆಸೆ ಮಾಡಿದರೆ ಭಗವಂತ ನೀನು ಆವತ್ತೇ ನನ್ನನ್ನು ನರಕದಲ್ಲಿ ಎದ್ದು ನೀ ಎದ್ದು ಹೋಗೋ ಶಂಭು ಜಕ್ಕೇಶ್ವರ ಅಂತಾಳೆ. ಅಂದರೆ ಎಂಥ ಪ್ರಾಮಾಣಿಕವಾದ ಬದುಕನ್ನು ಸಾಮಾನ್ಯ ಸತ್ಯಕ್ಕನಂಥವಳು, ನುಲಿಯ ಚಂದಯ್ಯನಂಥವರು ಸಾಮಾನ್ಯ ಕಾಯಕದ ಶರಣರೇ ಈ ಸಖಿ ಆಸೆ ನಿನಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದು, ನೀನು ಅಲ್ಲೇ ಹೋಗಿ ಸುರಿದು ಬಾ. ಈ ಸಾಮಾನ್ಯ ಶರಣೆಯರು ಹೀಗಿದ್ರು ಅಂದರೆ ಬಹುಶಃ ಬಸವಣ್ಣ ಹೇಗಿದ್ರು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿ.